ಮೈಯೆಲ್ಲ ಉರಿ ಬರ್ತಾ ಉಂಟು. ಇನ್ನೂ ಬಂದಿಲ್ಲ, ವೇಟ್ ಮಾಡ್ತಾ ಇದ್ದೀನಿ. ಅದು ಸಾಕಾಗಿಲ್ಲ ಅಂತ ಬಂದಿದ್ದೀನಿ, ಹೇಗೋ ತಗೊಳ್ಳುವ ಅಂತ ಬಂದೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊರಗಡೆ ಹೊರಟಿದ್ದೀನಿ, ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀನಿ. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಇವಾಗ. ಗೈಸ್, ಯಾವುದನ್ನಾದರೂ ತಡ್ಕೋಬೋದು, ಇದು ಕಾಯೋದು ಅಂದರೆ, ಅದನ್ನು ತಡೆಯೋದಂದರೆ ಮೈಯೆಲ್ಲ ಉರಿ ಬರ್ತಾ ಉಂಟು. ಸತ್ಯ 1 ಅವರಿಂದ ವೇಟ್ ಮಾಡ್ತಾ ಇದ್ದೀನಿ. ಏನಕ್ಕಂತ ಆಮೇಲೆ ಹೇಳ್ತೀನಿ. ಅಮ್ಮ ಹೀಲ್ಸ್ ಕೊಟ್ಟಿದ್ರು, ಸ್ಟಿಚ್ ಮಾಡಿಸ್ಕೊಂಡು ಬಾ. ನಾನು ಹೋಗುವಾಗ ಊಟದ ಟೈಮಿಗೆ ಹೋಗಿದ್ದು ನಾನು, ಹಾಗಾಗಿ ಲೇಟ್ ಆಯಿತು. ಅವರು ಇರಲಿಲ್ಲ. ಇನ್ನೂ ಬಂದಿಲ್ಲ, ವೇಟ್ ಮಾಡ್ತಾ ಇದ್ದೀನಿ. ಇಲ್ಲ ಪರವಾಗಿಲ್ಲ. ಹಾಗೆ ಕಾದು 1 ಅವರ್ ಕಾದೆ. ಆಮೇಲೆ ಬಂದರು ಅವರು, ಸ್ಟಿಚ್ ಮಾಡಿಸಿ ಕೊಟ್ಟರು. ಆಮೇಲೆ ನೆಕ್ಸ್ಟ್ ನಾನು ಹೋಗಿದ್ದು ಫ್ಯಾನ್ಸಿ ಸ್ಟೋರ್ಗೆ, ಸ್ವಲ್ಪ ಫ್ಯಾನ್ಸಿ ಐಟಮ್ ಎಲ್ಲ ತೊಗೋಬೇಕಿತ್ತು. ಹಾಗೆ ನನ್ನ ಕೆಲಸ ಎಲ್ಲ ಮುಗಿಸಿ ಎಲ್ಲ ಆಗಿ ಬರುವಾಗ 4 ಏನೋ ಆಗಿತ್ತು, ಲೇಟ್ ಆಗಿತ್ತು. ನಾನು ಊಟನೂ ಮಾಡಿರಲಿಲ್ಲ. ಅದಕ್ಕೋಸ್ಕರ ಒಂದು ಕೇಕ್ ಪೀಸ್ ತೊಗೊಂಡೆ. ತುಂಬ ಆಸೆ ಆಗಿತ್ತು ತುಂಬ ದಿನದಿಂದ. ಆಮೇಲೆ ಅದು ಸಾಕಾಗಿಲ್ಲ ಅಂತ ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಐಸ್ ಕ್ರೀಮ್ ಕೂಡ ತಿಂದೆ. ಕೇಕ್, ಐಸ್ ಕ್ರೀಮ್ ಎಲ್ಲ ತಿಂದು ಮುಗಿಸಿ ಆಮೇಲೆ ನಾನು ಬಂದಿದ್ದು ಚಪ್ಪಲ್ ಶಾಪಿಗೆ. ಅಮ್ಮನಿಗೊಂದು ಡೈಲಿ ವೇರ್ ಚಪ್ಪಲ್ ಬೇಕು ಅಂತ ಹೇಳ್ತಿದ್ರು. ಸೊ ಬಂದಿದ್ದೀನಿ, ಹೇಗೋ ತಗೊಳ್ಳುವ ಅಂತ ಬಂದೆ. ಎಲ್ಲ ಮುಗಿಸಿ ಚಪ್ಪಲೆಲ್ಲ ತೊಗೊಂಡು ಎಲ್ಲ ಆಗುವಾಗ 6 ಏನೋ ಆಗಿತ್ತು ಟೈಮು. ನಾನು ಆಮೇಲೆ ಹೊರಡುವ ಅಂತ